ಹಲೋ ನಮಸ್ತೆ, ವೆಲ್ಕಮ್ ಟು ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ತಾನು SSLC ಸಮ್ಮಿಟಿವ್ ಅಸೆಸ್ಮೆಂಟ್ 1 ಅಂದರೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಡೆದಿದೆ. ಸೋಷಿಯಲ್ ಸೈನ್ಸ್ ಪೇಪರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೀ ಆನ್ಸರ್ಸ್, ಮಾಡಲ್ ಆನ್ಸರ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮುಂದೆ ಬರೋ ವಿಡಿಯೋಗಳು ನಿಮಗೆ ಬೇಕು ಅಂದರೆ ನೋಟಿಫಿಕೇಷನನ್ನು ಆನ್ ಮಾಡಿ. ಬನ್ನಿ ಹಾಗಾದರೆ ನೇರವಾಗಿ ನಾವು ಪೇಪರ್ ಡಿಸ್ಕಷನ್ಗೆ ಹೋಗೋಣ. ಫಸ್ಟ್ ಮೈನ್ ಆ್ಯಸ್ ಯೂಶುವಲ್ MCQs ಅಂದರೆ ಮಲ್ಟಿಪಲ್ ಚಾಯ್ಸಸ್ ಇರುತ್ತೆ. ನೋಡಿ, ಫಸ್ಟ್ ಕ್ವಶನ್ ಈ ರೀತಿಯಲ್ಲಿದೆ. ದ ಫಸ್ಟ್ ಯುರೋಪಿಯನ್ ಟು ರೀಎಸ್ಟಾಬ್ಲಿಷ್ ಟ್ರೇಡ್ ರಿಲೇಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ವೇರ್ ದ ಪೋರ್ಚುಗೀಸ್. ಆನ್ಸರ್ ಈಸ್ ಬಿ, ಆಪ್ಷನ್ ಬಿ, ದ ಪೋರ್ಚುಗೀಸ್. ಸೆಕೆಂಡ್ ಒನ್, ದ ಫೌಂಡರ್ ಆಫ್ ಆರ್ಯ ಸಮಾಜ ವಾಸ್, ಆಪ್ಷನ್ ಡಿ, ದಯಾನಂದ ಸರಸ್ವತಿ. And third one, the father of public administration is, option C, Woodrow Wilson. And fourth one, untouchability is a stigma on Hindu society is declared by, ಅಂದರೆ ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ಯಾರು? ಆಪ್ಷನ್ ಬಿ, ಮಹಾತ್ಮ ಗಾಂಧಿ. ದ ಫೇಮಸ್ ಹಿಲ್ ಸ್ಟೇಷನ್ ಆಫ್ ಇಂಡಿಯಾ ಅಮಾಂಗ್ ದಿ ಫಾಲೋಯಿಂಗ್ ಈಸ್. ಅಲ್ಲಿ ನಿಮಗೆ 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಹಿಲ್ ಸ್ಟೇಷನ್ ಅಂತ ಬಂದರೆ ಆಪ್ಷನ್ ಎ ಚಕ್ರಟ. ಸಿಕ್ಸ್ತ್ ಒನ್, ದ ರಿಸರ್ವಾಯರ್ ಕ್ರಿಯೇಟೆಡ್ ಬೈ ತುಂಗಭದ್ರಾ ಡ್ಯಾಮ್ ಈಸ್ ಪಂಪಸಾಗರ್. ಅಂದರೆ ಆ ನೀರನ್ನು ಸ್ಟೋರೇಜ್ ಮಾಡಿ ಇರ್ತಕ್ಕಂಥ ಒಂದು ರೀಜನ್ಗೆ ಏನಂತ ಕರಿತೀವಿ ನಾವು? ಪಂಪಸಾಗರ ಅಂತ ಕರಿತೀವಿ. ನೀತಿ ಆಯೋಗ್ ಈಸ್ ಹೆಡೆಡ್ ಬೈ. ನೀತಿ ಆಯೋಗ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 2015. ಮೊದಲು ನಾವು 5 ಇಯರ್ ಪ್ಲಾನ್ಸ್ನ ಮಾಡ್ತಾಯಿದ್ವಿ. ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು, ಅದನ್ನು ರೀಪ್ಲೇಸ್ ಮಾಡಿ 2015 ನೀತಿ ಆಯೋಗ ಮಾಡಿದ್ದಾರೆ. ಅದಕ್ಕೆ ಹೆಡ್ ಯಾರಾಗಿರ್ತಾರೆ, ಚೀಫ್ ಯಾರಾಗಿರ್ತಾರೆ? ಆಪ್ಷನ್ ಡಿ, ಪ್ರೈಮ್ ಮಿನಿಸ್ಟರ್. ನವೀನ್ ವಾಂಟ್ಸ್ ಟು ಸೇವ್ ಮನಿ ಎವ್ರಿ ಮಂತ್ ಟು ಪರ್ಚೇಸ್ ಎ ಪ್ರಾಪರ್ಟಿ ಆಫ್ಟರ್ 10 years. ದ ಸೂಟಬಲ್ ಬ್ಯಾಂಕ್ ಅಕೌಂಟ್ ಹಿ ಹ್ಯಾಸ್ ಟು ಓಪನ್ ಈಸ್. ನವೀನ್ ಅನ್ನೋ ಒಬ್ಬ ವ್ಯಕ್ತಿ, ಅವರು ಮುಂದೆ ಒಂದು ಪ್ರಾಪರ್ಟಿನ, ಅಂದರೆ ಒಂದು 10 ವರ್ಷ ಆದಮೇಲೆ ಪ್ರಾಪರ್ಟಿನ, ಏನೋ ಒಂದು ಆಸ್ತಿನ ಖರೀದಿ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇರುತ್ತೆ. ಹಾಗಾದರೆ ಅವರು ಯಾವ ಬ್ಯಾಂಕ್ ಅಕೌಂಟನ್ನು ಚೂಸ್ ಮಾಡಿ ಮನಿಯನ್ನು ಸೇವ್ ಮಾಡಬೇಕು? ಆಪ್ಷನ್ ಸಿ, ರಿಕರಿಂಗ್ ಡಿಪಾಸಿಟ್ ಅಕೌಂಟ್. 4 ಟೈಪ್ಸ್ ಆಫ್ ಅಕೌಂಟ್ ಬರುತ್ತೆ ನಮಗೆ: ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಬ್ಯಾಂಕ್ ಅಕೌಂಟ್, ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಮತ್ತು ಟರ್ಮ್ ಡಿಪಾಸಿಟ್ ಅಂತ. ಅದರಲ್ಲಿ ನಮಗೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ಸೆಕೆಂಡ್ ಮೈನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ one sentence or a word. First one, what was the reason for Wellesley to resign for his post and return to England? ಲಾರ್ಡ್ ವೆಲ್ಲೆಸ್ಲಿ ತನ್ನ ಕೆಲಸಕ್ಕೆ ಏನಕ್ಕೆ ರಾಜೀನಾಮೆ ಕೊಟ್ಟು ಇಂಗ್ಲೆಂಡ್ಗೆ ಹಿಂತಿರುಗಿದ? ವೆಲ್ಲೆಸ್ಲೀಸ್ ಬ್ಯಾಟಲ್ ಥರ್ಸ್ಟಿನೆಸ್ ಇನ್ಕ್ರೀಸ್ಡ್ ದ ಫಿನಾನ್ಷಿಯಲ್ ಬರ್ಡನ್ ಆನ್ ದ ಕಂಪನಿ ವಾಸ್ ಸ್ಟ್ರಾಂಗ್ಲಿ ಕ್ರಿಟಿಸೈಸ್ಡ್. ಅಂದರೆ ವೆಲ್ಲೆಸ್ಲಿಯ ಒಂದು ಯುದ್ಧದ ಆಸೆ ಏನಿತ್ತು, ಯುದ್ಧವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಏನಿತ್ತು, ಇದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಆರ್ಥಿಕವಾಗಿ ಸಾಕಷ್ಟು ಹೊರೆ ಆಯಿತು. ಇದನ್ನು ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ಟೀಕೆ ಮಾಡಿದ್ರು. ಹಾಗಾಗಿ ಅವನು ರಾಜೀನಾಮೆಯನ್ನು ಕೊಡ್ತಾನೆ. ವೈ ಡಿಡ್ ಸರ್ ಸೈಯದ್ ಅಹಮದ್ ಖಾನ್ ಎಸ್ಟಾಬ್ಲಿಷ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್? ಆನ್ಸರ್ ಈಸ್ ಬಿಕಾಸ್ ಹಿ ಹ್ಯಾಡ್ ಅನ್ ಇಂಟೆನ್ಷನ್ ಟು ಪ್ರೊವೈಡ್ ಮಾಡರ್ನ್ ಎಜುಕೇಷನ್ ಟು ದಿ ಮುಸ್ಲಿಂ ಕಮ್ಯುನಿಟಿ. 11th one, who appoints the chairman of Union Public Service Commission? UPSC chairman ಅವ್ರನ್ನ ಯಾರು ರಿಕ್ರೂಟ್ ಮಾಡ್ತಾರೆ? ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. 12th one, what is the importance of Article 17 of the Indian Constitution? It is very important because it prohibits the practice of untouchability. ಅಸ್ಪೃಶ್ಯತೆಯನ್ನು ಇದು ಏನು ಮಾಡುತ್ತೆ? ನಿಲ್ಲಿಸುತ್ತೆ. What is division of labor? Work being done by people depending on their interests, abilities, age, expertise, skills and gender. 14th one, why are the greater Himalayas called Himadri? Because these are completely covered with snow. ಯಾವಾಗಲೂ ಹಿಮದಿಂದ ಆವೃತವಾಗಿರೋದ್ರಿಂದ ಗ್ರೇಟರ್ ಹಿಮಾಲಯಸ್ನ ನಾವು ಹಿಮಾದ್ರಿ ಅನ್ನೋ ಹೆಸರಿನಿಂದ ಕರಿತೀವಿ. 15th one, Sir M. Vishveshwaraya is called as ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ. ವೈ? ನೋಡಿ, ನಾವು ಈಸಿಯಾಗಿ ಹೂ ಈಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಆಫ್ ಇಂಡಿಯಾ ಅಂದರೆ ಬರೆದುಬಿಡ್ತೀವಿ, ಸರ್ ಎಂ ವಿಶ್ವೇಶ್ವರಯ್ಯ ಅಂತ. ವೈ ಏನಕ್ಕೆ? ಬಿಕಾಸ್ he stressed the need for planning to achieve economic development in India.
ಸೊ ಲಾಸ್ಟ್ ಕ್ವಶನ್, ವಿಚ್ ಬ್ಯಾಂಕ್ ಇನ್ ಇಂಡಿಯಾ ಇಸ್ ಕಾಲ್ಡ್ ಆಸ್ ಎ ಬ್ಯಾಂಕ್ ಆಫ್ ಬ್ಯಾಂಕ್ಸ್ ಆರ್ ಬ್ಯಾಂಕರ್ಸ್ ಬ್ಯಾಂಕ್ ಆರ್ ಮದರ್ಸ್ ಬ್ಯಾಂಕ್ ಅಂತ ಯಾವ ಬ್ಯಾಂಕನ್ನು ಕರಿತೀವಿ? ದ ಆನ್ಸರ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.